ಭ್ಯೋ ನಮಃ. ಹಂಗೈನಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೋಗ ಗುರು KV ಮಹಾದೇವ್. ಈ ದಿನ ನಾನು ನಿಮಗೆ ವ್ಯಾನ ಮುದ್ರೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವ್ಯಾನ ಮುದ್ರೆ ಇಡೀ ಶರೀರದಲ್ಲಿ ಓಡಾಡುತ್ತಿದ್ದು ತನ್ನೊಂದಿಗೆ ರಕ್ತವನ್ನು ಓಡಾಡಿಸುತ್ತಿರುತ್ತದೆ. ಅಂದರೆ ಈ ವ್ಯಾನವಾಯು ಅನ್ನುವುದು ದೇಹದ ಪ್ರತಿಯೊಂದು ಭಾಗದಲ್ಲೂ ಕೂಡ ಸಂಚಾರ ಮಾಡುತ್ತಿದ್ದು ರಕ್ತದ ಜೊತೆಗೆ ಇದು ಸಂಚಾರವನ್ನು ಮಾಡ್ತಾ ಇರ್ತದೆ. ಚಿಂತೆ, ಶ್ರಮ, ನಿದ್ರಾಹೀನತೆ, ಅಸಹಜ ಆಹಾರ ಇವುಗಳಿಂದ ವ್ಯಾನವಾಯುವಿನ ಓಡಾಟದಲ್ಲಿ ತೊಂದರೆ ಉಂಟಾಗಿ ರಕ್ತದ ಒತ್ತಡದ ಕಾಯಿಲೆ ಬರುತ್ತದೆ. ಅರ್ಥ ಆಯ್ತಲ್ಲ? BP ಬ್ಲಡ್ ಪ್ರೆಷರ್ ಬರುತ್ತದೆ. ವ್ಯಾನ ಮುದ್ರೆಯನ್ನು ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುವ ತನಕವೂ ದಿನದಲ್ಲಿ 4-5 ಬಾರಿ 50 ನಿಮಿಷದಂತೆ ಮಾಡುತ್ತಿರಬೇಕು. ಅದರ ನಂತರ ಕೂಡಲೇ ಪ್ರಾಣ ಮುದ್ರೆ ಮಾಡಬೇಕು. ಈ ವ್ಯಾನ ಮುದ್ರೆಯನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳಿ. ಹೆಬ್ಬೆಟ್ಟಿನ ತುದಿಯೊಂದಿಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ತುದಿಗಳನ್ನು ಸ್ಪರ್ಶಿಸಿದಾಗ, ಹೀಗೆ ಟಚ್ ಮಾಡಿದಾಗ ವ್ಯಾನ ಮುದ್ರೆ ಆಗುತ್ತದೆ. ವಾಯು ಮತ್ತು ಆಕಾಶ ತತ್ವಗಳು ಅಗ್ನಿಯೊಂದಿಗೆ ಸೇರಿ ಸ್ಥಿಮಿತಕ್ಕೆ ಬರುತ್ತವೆ. ರಕ್ತದೊತ್ತಡ ಹೆಚ್ಚಿದರೂ ಕಡಿಮೆ ಇದ್ದರೂ ಸ್ಥಿಮಿತಕ್ಕೆ ಬರುತ್ತದೆ. ರಕ್ತದೊತ್ತಡ ಹೆಚ್ಚು ಕಡಿಮೆ ಅಂದರೆ ಹೈ BP ಅಥವಾ ಲೋ BP ಏನೇ ಇದ್ರೂ ಕೂಡ ಇದು ನಾರ್ಮಲ್ ಬರುತ್ತದೆ. ಹೃದಯದ ಮೇಲೂ ಈ ಮುದ್ರೆ ಪರಿಣಾಮ ಬೀರುತ್ತದೆ. ಹೃದಯದ ಕಾರ್ಯ ಸ್ಥಿಮಿತಗೊಳ್ಳುತ್ತದೆ. ಶರೀರದಲ್ಲಿ ವಾತ ಪ್ರಕೋಪದಿಂದ ನೋವು ಅಥವಾ ಹೊಟ್ಟೆ ಉಬ್ಬರಿಸಿದಾಗಲೂ ಈ ಮುದ್ರೆಯಿಂದ ನೋವು ಶಮನಗೊಳ್ಳುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ. ನಾಡಿಗಳ ಕಾರ್ಯ ಬಲಗೊಂಡು ಅನೇಕ ರೋಗಗಳನ್ನು ಈ ಮುದ್ರೆ ತಡೆಗಟ್ಟುತ್ತದೆ. ನಾಡಿಗಳ ಅತಿ ಪ್ರಯೋಗದಿಂದ ದಣಿ ಉಂಟಾದಾಗ ಅನಿದ್ರೆಯಲ್ಲಿ ಅಂದರೆ ನಿದ್ರೆ ಬರದಿರುವಂತಹ ಸಂದರ್ಭದಲ್ಲಿ ಈ ಮುದ್ರೆ ದಣಿವು ನಿವಾರಿಸುತ್ತದೆ. ತಲೆಯಲ್ಲಿ ಉಂಟಾದ ಜಡತೆಯನ್ನು ಹೋಗಲಾಡಿಸುತ್ತೆ. ಮೈನಲ್ಲಿ ಮತ್ತು ತಲೆಯಲ್ಲಿ ಏನು ಜಡತೆ ಇರ್ತದೆ ಅದನ್ನು ಹೋಗಲಾಡಿಸಲು ಈ ಮುದ್ರೆ ಸಹಕಾರಿಯಾಗುತ್ತದೆ. ನಿರುತ್ಸಾಹ ವಿಚಾರದಲ್ಲಿ ನಿಧಾನತೆಯನ್ನು ಇದು ತಂದುಕೊಡುತ್ತದೆ. ಜೊತೆಗೆ ಮಸ್ತಿಷ್ಕದ ಮಾಂದ್ಯ, ಮೆದುಳಿನಲ್ಲಿರುವಂತಹ ಮಂದಗತಿ, ಅತಿ ನಿದ್ರೆಗಳಲ್ಲಿ ಈ ಮುದ್ರೆ ಚುರುಕುತನವನ್ನು ಉಂಟು ಮಾಡುತ್ತದೆ. ಬಿಸಿಲಿನಲ್ಲಿ ನಡೆಯುತ್ತಿರುವಾಗ ಸೂರ್ಯನ ಜಾಸ್ತಿ ಬಿಸಿಲಿದ್ರೆ ಈ ತೊಂದರೆಯನ್ನು ಹೋಗಲಾಡಿಸುತ್ತದೆ. ಅತಿ ಬೆವರುವುದು, ಅತಿ ಬಾಯಾರಿಕೆ, ಅತಿ ಮೂತ್ರ, ಅತಿ ರಕ್ತಸ್ರಾವ, ಅತಿ ಜೊಲ್ಲು ರಸ ಹೋಗುವುದು ಅಥವಾ ಆಗುತ್ತಿರುವುದು ಈ ತೊಂದರೆಗಳನ್ನು ವ್ಯಾನ ಮುದ್ರೆಯಿಂದ ನಾವು ಖಂಡಿತ ಕಡಿಮೆ ಮಾಡಿಕೊಳ್ಳಬಹುದು ಅಥವಾ ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಅನ್ನೋದನ್ನು ಮರೆಯಬೇಡಿ. ಇದು ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿದ್ರೆ ಕಡಿಮೆ ಆದಾಗ, ತುಂಬ ಶ್ರಮವಾದಾಗ, ಅತಿ ಚಿಂತೆ ಆವರಿಸಿದಾಗ ಈ ಮುದ್ರೆ ಮಾಡುತ್ತಿದ್ದರೆ ಒಂದು 15 ನಿಮಿಷ ರಕ್ತದೊತ್ತಡ ಬರುವುದಿಲ್ಲ. ನಿದ್ರೆ ಕಡಿಮೆ ಆಗಿ ತಲೆ ಭಾರವಾಗಿದ್ದರೆ ಹಾಸಿಗೆಯಲ್ಲೇ ಒಂದು 10-15 ನಿಮಿಷ ಈ ಮುದ್ರೆ ಮಾಡುವುದರಿಂದ ನಿಮಗೆ ಮೈನ ಜಡತ್ವ ನಿವಾರಣೆ ಆಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು
ಮರಿಬೇಡಿ. ಈಗ ನೀವು ಮಾಡೋದ್ರಿಂದ ನಾನು ಮುಂದೆ ಮಾಡುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯೋಗ ಆಸನಗಳು, ಯೋಗ ಮುದ್ರೆಗಳು, ಮರ್ಮ ಚಿಕಿತ್ಸೆಗಳು, ಆರೋಗ್ಯ ಟಿಪ್ಸ್ಗಳು ನಿಮ್ಮ ಮೊಬೈಲಿಗೆ ನೇರವಾಗಿ ನಿಮ್ಮ ಕೈ ಸೇರುತ್ತವೆ. ಜೊತೆಗೆ ಬೇರೆಯವರಿಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶುಭೋದಯ. ಸರ್ವಜನೋ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.